ಗೆಳೆಯರೆ, ಮನುಷ್ಯ ಯಾವುದೇ ಕೆಟ್ಟ ಅಥವಾ ಉತ್ತಮ ಕಾರ್ಯವನ್ನು ತನ್ನ ನಾನು ಎಂಬ ಅಹಂನಿಂದಲೇ ಮಾಡುತ್ತಾನೆ ಅನ್ನುವುದು ನನಗನಿಸುತ್ತದೆ. ಕೆಲವಾರು ಹಿರಿಯ ಜ್ಞಾನಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ರಾಜಕೀಯ, ಸಾಮಾಜಿಕ ಕಾರ್ಯಕರ್ತರು ಅಥವಾ ಸಹಾಯ ಹಸ್ತ ಚಾಚುವ ಪ್ರತಿಯೊಬ್ಬರೂ ತಮ್ಮ ಕೆಲಸದ ಒಂದು ಪ್ರಚಾರ ಪಡಿಸದೆ ಗೊತ್ತಾಗದಂತೆ ಮಾಡುವುದು ತುಂಬ ಕಡಿಮೆ. ಇದಕ್ಕೆ ಸದ್ಯ ನಿಮ್ಮ ಸಾಮಾಜಿಕ ಜಾಲತಾಣದ ತುಂಬಿರುವ ಸೇವೆಯ ಚಿತ್ರ ಮತ್ತು ಪೋಸ್ಟುಗಳು ಸಾಕ್ಷಿ. ಒಂದು ಮಾತಿದೆ, ನಮ್ಮಲ್ಲಿ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೂ ತಿಳಿಯಬಾರದು ಅನ್ನುವಂಥದ್ದು. ಈ ಮಾತು ಈಗ ಯಾರೂ ಕೇಳಿರಲ್ಲ. ಯಾಕೆಂದರೆ ಅವರಿಗೆ ನಮ್ಮ ಬೆನ್ನು ತಾವೇ ತಟ್ಟಿಕೊಳ್ಳುವ ಒಂದಷ್ಟು ಅಭಿಮಾನಿ ಮತ್ತು ಬೆಂಬಲಿಗರನ್ನು ಸೃಷ್ಟಿಸಿಕೊಳ್ಳುವ ಮತ್ತು ಪ್ರಭಾವಿಯಾಗಿ ಬೆಳೆದು ಹೆಸರುವಾಸಿಯ ಹುಚ್ಚು. ಮತ್ತು ಕೆಲವರದು ತನ್ನ ಸಾಮಾಜಿಕ ಜಾಲತಾಣದ ಹಿಂಬಾಲಕರನ್ನು ವೃದ್ಧಿಸಿಕೊಳ್ಳುವ ಹುಚ್ಚು. ನಾನು ಎಂಬ ಅಹಂ ಮನುಷ್ಯನಲ್ಲಿ ಹೇಗೆ ಬರುತ್ತದೆ? ನಮ್ಮ ಭಗವದ್ಗೀತೆ, ವೇದಗಳ ಆಧಾರವಾಗಿಟ್ಟುಕೊಂಡು ಆತ್ಮಕ್ಕೆ ಸಾವಿಲ್ಲ, ಅದು ಕೇವಲ ದೇಹವನ್ನು ಬಟ್ಟೆಯಂತೆ ಸಮಯಕ್ಕೆ ಬದಲಿಸುತ್ತದೆ. ಅದು ಕೂಡ ಸರ್ವಶಕ್ತನಾದ ನನ್ನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ನಾ ಬಯಸದೆ ಯಾವ ಕಸ ಕಟ್ಟಿಯೂ ಅಲುಗಾಡದು ಎನ್ನುವ ಮಾತು ಭಗವಂತನಾದ ಕೃಷ್ಣನಿಂದ ನಾವು ಕೇಳುತ್ತೇವೆ. ಹಲವಾರು ದೇಹಗಳನ್ನು ಬದಲಿಸಿಕೊಂಡು ಬಂದಿರುವ ಜೀವನದ ಮತ್ತು ಮಾನವ ಗುಣ ತಿಳಿದಿರುವ ಅನಂತ ಚಿರಂಜೀವಿ ಅನುಭವಿ ಆತ್ಮ ಇಂತಹ ಅಹಂ ಹೊಂದಿರಲು ಸಾಧ್ಯವೇ? ಖಂಡಿತವಾಗಿಯೂ ಇರಲಾರದು. ನಾನು ಅನ್ನುವ ಅಹಂ ಆತ್ಮದ ಮರೆವಿನಿಂದ ಬರುತ್ತದೆ. ಆತ್ಮ ಕೆಲ ಒತ್ತಡ ಮತ್ತು ಸಂಬಂಧಗಳ ಸಂಕೋಲೆಗಳ ನಡುವೆ ತಾನು ಈಗಿರುವ ದೇಹ ನನ್ನ ಬಾಡಿಗೆ ಮನೆ ಎಂಬುದನ್ನೇ ಮರೆತು ಬಿಡುತ್ತದೆ. ಅದಕ್ಕೆ ಬುದ್ಧ ಹೇಳುತ್ತಾನೆ, ಧ್ಯಾನ ಸಾಧನೆಯಿಂದ ನಿಮ್ಮ ಪೂರ್ವಜನ್ಮವನ್ನು ಅರಿಯಿರಿ. ಆಗ ನಿಮಗೆ ನಿಮ್ಮ ಈ ದೇಹ ಮತ್ತು ಸಂಬಂಧಗಳ ಶಾಶ್ವತವಲ್ಲ ಎಂಬ ಅರಿವಾಗುವುದು. ನಾನು ಮತ್ತು ನನ್ನ ಸಂಬಂಧಗಳು ಶಾಶ್ವತವಲ್ಲ ಎಂದಾಗ ನಿಮ್ಮ ನಾನು ಎಂಬ ಅಹಂ ಕಳಚುವುದು. ಪ್ರತಿ ನಿಮ್ಮ ಜನ್ಮಗಳು ಬೇರೆ ಬೇರೆಯಾಗಿರಬಹುದು. ಉದಾಹರಣೆಗೆ, ಒಮ್ಮೆ ನಾಯಿ, ಕಾಗೆ, ಹಿಂದೂ, ಮುಸ್ಲಿಂ, ಹೀಗೆ ನಿಮ್ಮ ಜನ್ಮರಹಸ್ಯ ಅರಿತರೆ ನೀವು ಯಾರನ್ನೂ ದ್ವೇಷಿಸಲಾರಿರಿ, ಇಲ್ಲವೇ ಪ್ರಚಾರ ಬಯಸಲಾರಿರಿ. ಎಲ್ಲರೂ ನನ್ನವರೆಂಬ ಭಾವನೆ ಹುಟ್ಟಬಹುದು. ನೀವು ಒಂದು ಕಂಪನಿಯ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದೀರಿ ಅಂದುಕೊಳ್ಳಿ. ಮತ್ತೆ ನೀವು ನಾಳೆಯಿಂದ ಆ ಕಚೇರಿಗೆ ಬರಲಾರಿರಿ ಎಂದು ಭಾವಿಸಿ. ಈಗ ನಿಮ್ಮ ಕೊನೆಯ ಕೆಲ ತಾಸುಗಳಲ್ಲೂ ಕೂಡ ಕೆಲಸವನ್ನು